ಶ್ರೀರಾಮ್, ಬಜರಂಗ ಬಲಿ ಕಿ ಜೈ ಹನುಮಾನ್. ಹನುಮಂತನಿಗೇನೆ ರೋಮ ರೋಮದಲ್ಲೂ ಕೂಡ ರಾಮನಾಮ ಇದ್ದಾಗ ಅಷ್ಟು ಶಕ್ತಿ ಅಂದಮೇಲೆ ಆ ರಾಮನನ್ನ ನೆನೆಸ್ಕೊಂಡು ಆಂಜನೇಯನನ್ನ ವೇದಿಕೆ ಮೇಲೆ ಕರ್ಕೊಂಡ್ಬಂದಿರೋದಕ್ಕೆ ಇನ್ನು ಇವ್ರಿಗೆಲ್ಲ ಎಷ್ಟು ಶಕ್ತಿ ಇರ್ಬೇಕು ಇವತ್ತು. ಒಂದು ಚಪ್ಪಾಳೆ ಮೋಹಿತ್ ಅನನ್ಯಾಗ್ ಬರಬೇಕು, ಇನ್ನೊಂದು ದೊಡ್ಡ ಚಪ್ಪಾಳೆ ಈ ಬಾಯ್ಸ್ ಪವರ್ ಆಗಿ ಬರಬೇಕು. ಮಾಸ್ಟರ್, ಈ ಟೀಮ್ ಬಗ್ಗೆ ಯಾರು ಮಾಸ್ಟರ್ ನಮಗೆ ದಯವಿಟ್ಟು ಪರಿಚಯ ಮಾಡ್ಕೊಡಿ ಆ ಟೀಮ್ದು ಒಂದ್ಸಲಿ. ವಿಕಾಸ್ ಅನ್ಬಿಟೇಬಲ್ ಡ್ರೀಮ್ ಟೀಮ್ ಅಂತ. ಅನ್ಬೀಟೇಬಲ್ ಡ್ರೀಮ್ ಟೀಮ್ ಮುಂಬೈ ಡ್ಯಾನ್ಸರ್ಸ್ ಮ್ಯಾಮ್. ಬರ್ಲಿ ವಿಸಿಲ್ಸ್ ಈ ಟೀಮ್ಗೆ. ಇವತ್ತು ಈ ಎಲ್ಲ ಹುಡುಗರು ಸೇರಿ ಅನನ್ಯ ಮತ್ತೆ ಮೋಹಿತ್ನ ಹಂಗೆ ಎತ್ತಿ ಹಿಡಿದಿದ್ದಾರೆ. ಸೊ ರಾಘು, ನಿಮ್ಗೆ ಹೇಗೆ ಅನ್ಸು ಇವರ ಪರ್ಫಾರ್ಮೆನ್ಸ್? ಅದೇನೋ ಗೊತ್ತಿಲ್ಲ. ಐ ಜಸ್ಟ್ ವಾಂಟ್ ಟು ಸ್ಟ್ಯಾಂಡ್ ಅಪ್ ಅಂಡ್ ರೆಸ್ಪೆಕ್ಟ್ this team. How well you have maintained the entire design of the choreography. It was flawless. आप लोगों की एनर्जी, आप लोगों की सिंसेरिटी, सब कुछ के लिए ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನನಗೆ ಕಣ್ಣು ಕಟ್ಟದಂಗೆ ಇರೋದು ಲಾಸ್ಟಲ್ಲಿ ಆಂಜನೇಯ ಫಾರ್ಮೇಷನ್ ಆಗಿ ಹಾಗೆ ನಿಂತ್ಕೊಳ್ತಾರಲ್ಲ, ಅದು ನಂಗೆ ತುಂಬಾ ಒಂಥರ ರೋಮಾಂಚನ ಆಗುತ್ತೆ ಮಾಸ್ಟರ್. ವಿವೇಕ್ ಮಾಸ್ಟರ್ಗೆ ಅದೆಲ್ಲ ಚೆನ್ನಾಗಿದೆ. ನನಗೆ ಇವತ್ತು ಕೊರಿಯೋಗ್ರಫಿಲಿ ಎನರ್ಜಿ ಚೆನ್ನಾಗಿದೆ, ಕೊರಿಯೋಗ್ರಫಿ ಡಿಸೈನ್ ಚೆನ್ನಾಗಿದೆ. ಮೋಹಿತ್ ಒಳ್ಳೆ ಮಿಸೈಲ್ ತರ ಆ ಕಡೆ ಈ ಕಡೆ ರಿಲೆಂಟ್ಲೆಸ್ ಆಗಿ ಮೋಹಿತ್ಗೆ ಸಪೋರ್ಟಿವ್ ಆಗಿ ಅನನ್ಯ ನಿಂತ್ಕೊಂಡಿದ್ದೀರಾ. ಐ ಅಗ್ರಿ ವಿತ್ ದ ಸಪೋರ್ಟ್ ಅನನ್ಯ. ಬಟ್ ನಮಗೆ ಏನ್ ಗೊತ್ತಾ, ಸಮ್ವೇರ್ ಐ ಫೆಲ್ಟ್ ಎನರ್ಜಿ ವಾಸ್ ಫಾಲಿಂಗ್. ಮೇ ಬಿ ಅದು ಪಕ್ಕದಲ್ಲಿ ಈ ತರ ದೈತ್ಯಗಳಿದೆ ಇರೋದ್ರಿಂದ ಎನರ್ಜಿ ಕಡಿಮೆ ಕಾಣಿಸ್ತಾ. ಬಟ್ ಇವನ್ ದೆನ್ ನಿಮ್ಮ ಎನರ್ಜಿ ಲೋ ಆದಾಗ ಕೆಲವು ಕಡೆ ಜಂಪ್ಸ್ ಆಗಲಿ ಫ್ಲಿಪ್ಸ್ ಆಗಲಿ ಅಲ್ಲಿ ಟೈಮಿಂಗ್ ಹೊಡೆಯುತ್ತೆ. ಸೊ ಇದನ್ನ ಟ್ರೈ ಅಂಡ್ ಕರೆಕ್ಟ್ ದಟ್ ಒನ್ ಪಾಯಿಂಟ್ ಇಫ್ ಪಾಸಿಬಲ್. ಆದರೆ ಮೋಹಿತ್, ನಿನ್ನ ಎನರ್ಜಿ, ನಿನ್ನ ಸ್ಟೈಲು, ಇಲ್ಲಿ ಬಂದು ಎದುರುಗಡೆ ನಿಂತ್ಕೊಂಡು ಡಾನ್ಸ್ ಮಾಡಿ ವಾಪಸ್ ಹೋಗಿ ನಿಂದೊಂದು ಸೀಕ್ವೆನ್ಸ್ ನಡೆಯುತ್ತೆ. ನಿಮ್ಗೇನು ಹೇಳ್ಬೇಕೋ ಗೊತ್ತಿಲ್ಲ. ದ ಎಂಟೈರ್ ಫಾರ್ಮೇಷನ್, ಇವೆಲ್ಲವೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟ್ರೀಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟ್ರೀಟ್. ಜೈ ಶ್ರೀರಾಮ್. ಆಲ್ ದ ಬೆಸ್ಟ್ ಅನನ್ಯ ಅಂಡ್ ಮೋಹಿತ್. ಥ್ಯಾಂಕ್ ಯು ರಾಘು. ಅರ್ಜುನ್ ಸರ್, ನಿಮ್ಮ ನೆಚ್ಚಿನ ಭಜರಂಗಿಯ ಹಾಡು ಪರ್ಫಾರ್ಮೆನ್ಸ್ ಹೆಂಗನ್ಸ್ತು? ಮೊದಲನೇದಾಗಿ ಈ ಟೀಮ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ದೇವರ ಫಿನಾಮಿನಲ್ ಆ್ಯಂಡ್ ಎಕ್ಸಾಕ್ಟ್ಲಿ ಆನ್ ಡಾಟಲ್ಲಿದೆ ಅವರು. ಒಂದೊಂದು ಫಾರ್ಮೇಷನ್, ಒಂದೊಂದು ಫ್ಲಿಪ್ ಆಗಲಿ, ಆ ಎನರ್ಜಿ ಡಿಸೈನ್ ಮಾಡೋದು ಅಮೇಝಿಂಗ್ ಆಗಿತ್ತು ವಿವೇಕ್ ಮಾಸ್ಟರ್. ಮೊದಲನೇದು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಅನನ್ಯನ, ಅದು ಅನ್ಕೊಂಡೇ ಇಲ್ಲ ನಾನು ಎಲ್ಲಿ ಬರ್ತಾರೆ ಅಂದರೆ ಅವ್ನು ಇಳಿತದನ್ನು ಟಕ್ ಅಂತ ಹೇಳಿ ನಿಂತ್ಕೊತಾಳೆ. ದಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಇನ್ನೊಂದು ಜಾಗದಲ್ಲಿ ಅವರು ಒಳಗಡೆಯಿಂದ ಫ್ಲಿಪ್ ಮಾಡ್ಕೊಂಡು ಬರ್ತಾರೆ ನಮ್ಮ ಮೋಹಿತ್. ದಟ್ ವಾಸ್ ಬ್ರಿಲಿಯಂಟ್. ನಾನು ನೋಡೇ ಇಲ್ಲ ಆ ಥರ. ಆ್ಯಂಡ್ ಓವರ್ ಆಲ್ ಕೊರಿಯೋಗ್ರಫಿ ಔಟ್ಸ್ಟ್ಯಾಂಡಿಂಗ್ ಮಾಸ್ಟರ್. ಇದು ಒಂಥರ ಬೇರೆ ಲೆವೆಲಲ್ಲಿ ಮಾಡಿದ್ರಿ, ಎರಡನೇ ಮಾತೇ ಇಲ್ಲ. ಸ್ಟೇಜ್ ಮೇಲೆ ಒಂದು ಫೀಸ್ಟ್ ಕ್ರಿಯೇಟ್ ಮಾಡಿದ್ದೀರ ಮಾಸ್ಟರ್, ಅದರಲ್ಲಿ ಎರಡನೇ ಮಾತಿಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನಿಯಾಜಿ. ರಚ್ಚು, ನನಗೆ ಪರ್ಸ್ನಲ್ ಆಗಿ ನನಗೆ ಕೊರಿಯೋಗ್ರಫಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇವರೆಲ್ಲರ ಫಾರ್ಮೇಷನ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ಹ್ಯಾಟ್ಸ್ ಆಫ್, ಸಲ್ಯೂಟ್ ಸಲಾಮ್. ಬಿಕಾಸ್ ಅವರಷ್ಟು ಜನ ಬಂದಾಗ ನಿಜವಾಗ್ಲೂ ಸ್ಟೇಜ್ನ ಶೇಕ್ ಮಾಡಿಬಿಟ್ರು. ಅವ್ರ ಜೊತೆ ನಮ್ಮ ಮೋಹಿತ್ ಕೂಡ. ಸಮ್ವೇರ್ ಐ ಆಮ್ ಲಿಟಲ್ ಡಿಸಪಾಯಿಂಟೆಡ್ ವಿತ್ ಅನನ್ಯ. ಈ ಹಾಡಿಗೆ ಬೇಕಾದಂಥ ಸಂಪೂರ್ಣ ಎನರ್ಜಿ ನಿಮ್ಮ ಕಡೆಯಿಂದ ಸ್ವಲ್ಪ ಡ್ರಾಪ್ ಆಗಿತ್ತು. ನಿಮ್ದು ಎಷ್ಟೊಂದು ಪರ್ಫಾರ್ಮೆನ್ಸಸ್ ನೋಡಿದ್ದೀವಿ. ನಿಮ್ಮ ಎನರ್ಜಿನ ನಾನು ಇಮ್ಯಾಜಿನ್ ಮಾಡಿಕೊಂಡು ಈ ಹಾಡಿಗೆ ಇವರಿಬ್ರು ಪರ್ಫಾರ್ಮ್ ಮಾಡ್ತಿದ್ದಾರೆ. ಇಷ್ಟು ಅದ್ಭುತವಾಗಿರೋಂಥ ಸೆಟ್ಟು, ಇಷ್ಟು ಜನ ಜೊತೆಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಟಾಪ್ ನಾಚ್ ಅಂತ ನನ್ನ ಒಂದು ಫೀಲಲ್ಲಿದ್ದೆ. ಅಫ್ಕೋರ್ಸ್ ಇಟ್ ವಾಸ್, ನೋ ಡೌಟ್ ಇಟ್ ಈಸ್ ಎಬೋವ್ ಆ್ಯಾವ್ರೇಜ್. 90% ಮೇಲಿದೆ ಇದು ನಿಮ್ಮ ಪರ್ಫಾರ್ಮೆನ್ಸ್. ಸಮ್ವೇರ್ ಮೋಹಿತ್, ನಿನ್ನ ಬಗ್ಗೆ ನಾನು ಮಾತೇ ಆಡಲ್ಲ ಕಣು. ಹನುಮಂತ ಎಷ್ಟು ಮೇಲಿದ್ನೋ ಅಷ್ಟು ಮೇಲಿದ್ದೆ ಇವತ್ತು ಈ ಪರ್ಫಾರ್ಮೆನ್ಸಲ್ಲಿ. ಓಕೆ, ಗುಡ್ ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಚ್ಚು. ಈಗ ಬಜರಂಗಿಗೆ ಇಷ್ಟವಾದಂಥ ಕಲಾವಿದನನ್ನ ಕೇಳೋಣ. ನಮ್ಮ ಶಿವಣ್ಣನ್ಗೆ ವಜ್ರಕಾಯ ಬಜರಂಗಿ ಶಿವಣ್ಣ. ಫಸ್ಟ್ ಲೆಟ್ ಮಿ ಕಮ್ ಫ್ರಮ್ ಮಾಸ್ಟರ್ ವಿವೇಕ್ ಇಂದ.
ವಿವೇಕ್ ನಿಮ್ಮದು ಟೋಟಲ್ ಕೊರಿಯೋಗ್ರಫಿ ಸೈಡ್ಲಿ ಏನು ಮಾತಾಡೋಂಗಿಲ್ಲಮ್ಮ ಆ್ಯಂಡ್ ಅರೇಂಜ್ಮೆಂಟ್ ಸೈಡ್ಲಿ ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್ಲಿ ಕ್ರಾಫ್ಟೆಡ್. ತುಂಬ ಚೆನ್ನಾಗಿ ಮಾಡಿದರೆ. ಅಫ್ಕೋರ್ಸ್ ಮಾಡಬೇಕಾದ್ರೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಅಮ್ಮ. ಅನೇನು ನಥಿಂಗ್ ಟು ವರಿ. ಅದೇ ಸ್ವಲ್ಪ ಎನರ್ಜಿ ಡ್ರಾಪ್ ಆಗಿದೆ. ಎನರ್ಜಿ ಸೇರಿಸ್ಬಿಟ್ಟಿದ್ರೆ ಮಾತ್ರ 100% ದಿಸ್ ವುಡ್ ಹ್ಯಾವ್ ಬೀನ್ ದ ಬೆಸ್ಟ್ ಟುಡೇ. ಅದು ಮಾತ್ರ 100% ನಾನು ಗ್ಯಾರಂಟಿ ಕೊಡ್ತೀನಿ. ಆ ಸಾಂಗ್ ಪವರು ಎಲ್ಲ ತುಂಬ ಚೆನ್ನಾಗುತ್ತೆ. ಎಕ್ಸ್ಪೆಷಲಿ ದೀಸ್ ಬಾಯ್ಸ್, ನನಗೆ ನಿಜವಾಗ್ಲೂ ಫ್ರಮ್ ಮೈ ಹಾರ್ಟ್ ಐ ಆಮ್ ಸೇಯಿಂಗ್ ಆಹಾ ವಾಹ್, ಟು ಆಲ್ ದ ಮುಂಬೈ ಬಾಯ್ಸ್, ಟೀಮ್ ಅನ್ಬೀಟೇಬಲ್. ಒಳ್ಳೆ ಚಪ್ಪಾಳೆ. ನಂಗೆ ನಿಜವಾಗ್ಲೂ ಐ ಥಿಂಕ್ ಮೈ ಐಸ್ ವೈ ಗೋಯಿಂಗ್ ಓನ್ಲಿ ಟು ಯು ಪೀಪಲ್, ಯು ನೋ ದ ವೇ ಯು ಡಿಡ್. ನಿಮ್ಮ ಪವರ್, ಯುವರ್ ಪವರ್ ಗೇವ್ ಲಾಟ್ ಆಫ್ ಡಿಫರೆನ್ಸ್ ಫಾರ್ ದೆಮ್. ಇಟ್ ಅಪ್ಲಿಫ್ಟೆಡ್ ದಿಸ್ ಒನ್ ಹೋಲ್ ಸ್ಟೇಜ್. ಯು ಲಿಡ್ ದ ಸ್ಟೇಜ್. ನಿಜವಾಲ್ ರಿಯಲಿ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಯು. ಮೋಹಿತ್, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಏನೇ ಸ್ಕೋರ್ ಬಂದರೂ ಡೋಂಟ್ ವರಿ ಮಾ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಸೆಲೆಕ್ಷನ್ ಟೈಮ್ನಲ್ಲಿ ಗೊತ್ತಿಲ್ಲ. ಬಟ್ ಐ ಜಸ್ಟ್ ವಾಂಟ್ ಟು ಗಿವ್ ಫೈರ್ ಬ್ರ್ಯಾಂಡ್ ಫಾರ್ ದಿಸ್ ಬಾಯ್ಸ್. ಅರೆ ಸೋ ಕ್ಯೂಟ್. ಏನಂದರೆ ನನಗೆ ಬಜರಂಗಿ ಅಂದ ತಕ್ಷಣ ನನಗೆ ನನ್ನ ಜೀವನದಲ್ಲಿ ಆಂಜನೇಯ ಸ್ವಾಮಿ ಒಂದು ದೊಡ್ಡ ನನ್ನ ಲೈಫ್ ದೊಡ್ಡ ಪಾತ್ರ. ಯಾಕಂದರೆ ನಮ್ಮ ತಂದೆ ಹೆಸರು ಆ್ಯಕ್ಚುಲಾಗೆ ಮುತ್ತುರಾಜು ಅಂತ. ಮುತ್ತುರಾಜ್ ಅಂದರೆ ಹನುಮಂತನ ಮುತ್ತೆತ್ತರಾಯ ಅಂತಲೂ ಕರೀತಾರೆ. ಅದಕ್ಕೆ ಆ ಹೆಸರಿನಿಂದನೇ ಬಂದಿರೋ ಅಪ್ಪಾಜಿ ನನಗೆ ಮುತ್ತುರಾಜ್, ನನಗೆ ಜನ್ಮ ಕೊಟ್ಟವರು. ಸೊ ಎಲ್ಲೋ ಒಂದು ಕಡೆ ಆಂಜನೇಯ ಸ್ವಾಮಿ, ಆಮೇಲೆ ಕಮಿಂಗ್ ಬ್ಯಾಕ್ ಟು ಏನು ನನ್ನ ಸಿನಿಮಾ ಕರಿಯಲ್ಲಿ ಬಂದ ಮುತ್ತಣ್ಣ ಮಾಡಿದೆ. ಅದಾದಮೇಲೆ ಬಜರಂಗಿ ಅಂತ ಆ ಬಜರಂಗಿ ನನ್ನ ಕರಿಯಲ್ಲಿ ಬೇರೆ ಒಂದು ಇದೇ ಕೊಡ್ತು ಡೈಮೆನ್ಷನ್. ಡಬ್ಡ್ ಸಿನಿಮಾ ಆಗ್ತಾ ಇತ್ತು ಅವಾಗ ಗುಜರಾತ್ ಆ ಸೈಡ್ಲೆಲ್ಲ ಎವ್ರಿಬಡಿ ಯೂಸ್ ಟು ವಾಚ್ ದಟ್ ಫಿಲಿಮ್. ನಾವು ಶೂಟಿಂಗ್ ಹೋದಾಗ ಸಮ್ ಪೀಪಲ್ ವರ್ ಜಸ್ಟ್ ಆಸ್ಕಿಂಗ್ ಫೋಟೋಸ್ ಕೇಳ್ತಿದ್ರು. ನನಗೆ ಆಶ್ಚರ್ಯ ಆಯ್ತು, ಮೈ ಗಾಡ್, ನಮ್ಮ ಫಿಲಿಮ್ ಇಲ್ಲಿವರೆಗೂ ನೋಡ್ತಾರೆ ಜನ. ಅಂದರೆ ಇವತ್ತು ಎಲ್ಲರೂ ಬಿಹಾರೀಸ್ ಎಲ್ಲರೂ ಬಜರಂಗಿ ಅಂದರೆ ಒಂದು ಸಪ್ರೇಟ್ ಭಕ್ತಿ ಇದೆ. ಆ ಒಂದು ರಿಯಲಿ ಐ ಶುಡ್ ಥ್ಯಾಂಕ್ ಹರ್ಷ ಫಾರ್ ದಟ್, ಫಾರ್ ಮೇಕಿಂಗ್ ಬಜರಂಗಿ, ಆ್ಯಂಡ್ ಅರ್ಜುನ್ ಜನ್ಯ ಫಾರ್ ಗಿವಿಂಗ್ ಲವ್ಲಿ ಸಾಂಗ್ಸ್ ಇನ್ ಮೈ ಲೈಫ್. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಯಾಕಂದ್ರೆ ಎಲ್ಲ ಅನ್ಕೋತೀವಿ ನಾವು ಮಾಡ್ದೆ ಹೇಳಿದ್ವಲ್ಲ, ಒಬ್ಬರು ಅನ್ಕೋತಾರೆ. ಬಟ್ ನಾವೇನು ಮಾತಾಡಲಿಲ್ಲ. ಸಿನಿಮಾ ಮಾತಾಡ್ತು, ಅರ್ಜುನ್ ಜನ್ಯ ಕೆಲಸ ಮಾತಾಡ್ತು, ಹರ್ಷನ್ ಕೆಲಸ ಮಾತಾಡ್ತು, ನಾವೇನು ಮಾಡಿದ್ವಿ ಅದು ಮಾತಾಡ್ತು. ಅದಕ್ಕೆ ಜನ ಮೆಚ್ಚಿದ್ರು. ಸೊ ಅದರಿಂದ ನಾವೇ ಮಾಡ್ತೀವಿ ಅನ್ಬಾರ್ದು. ಜನ ಮೆಚ್ಚಿದ ಮೇಲೆ ಅನ್ಬೇಕು ಅಷ್ಟೇ. ಅಲ್ಲಿವರೆಗೂ ನಮ್ಮ ಕೆಲಸ ನಾವು ಕರ್ತವ್ಯ ನೀಟಾಗಿ ಮಾಡಿದ್ರೆ ಅದು ಉತ್ತಮ ಅಂತ ನನ್ನ ಭಾವನೆ. ಎಲ್ಲರೂ ತಿಳ್ಕೊಂಬಿಟ್ರೆ ಇದು ದೇಶದಲ್ಲಿ 100% ಇಂಡಿಯಾ ಸುಭೀಕ್ಷವಾಗಿರುತ್ತೆ ಅಷ್ಟೇ. ಜೈ ಹಿಂದ್.